ಗೆಳೆಯರೇ, ನಾವು ಇವತ್ತು ನಮ್ಮ ಒಂದು ವಾಟ್ಸಪ್ ಅಕೌಂಟ್ಗೆ ಇಮೇಲ್ ಐ ಡಿನ ಯಾವ ರೀತಿ ಲಿಂಕ್ ಮಾಡೋದು ಅಂತ ಹೇಳ್ತೀನಿ. ನಮ್ಮ ಒಂದು ಇಮೇಲ್ ಐ ಡಿನ ನಾವು ವಾಟ್ಸಪ್ ಅಕೌಂಟ್ಗೆ ಲಿಂಕ್ ಮಾಡೋದ್ರಿಂದ ಸುಮಾರು ರೀತಿಯ ಬೆನಿಫಿಟ್ಸ್ಗಳು ನಮಗೆ ಸಿಗುತ್ತೆ. ಅದಕ್ಕಾಗಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳೋಣ. ವಾಟ್ಸಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಚುಕ್ಕೆಗಳ ಮೇಲೆ. ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಮೇಲ್ಗಡೆ ವೆರಿಫೈ ವಿತ್ ಇಮೇಲ್ ಐ ಡಿ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಸ್ನೇಹಿತರೆ. ಮೇಲ್ಗಡೆ ನಿಮಗೆ ಈ ರೀತಿ ಆಪ್ಷನ್ ಬರ್ತಾ ಇದ್ರೆ ಇಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ, ವೆರಿಫೈ ಆಗುತ್ತೆ. ಬರ್ತಾ ಇಲ್ಲ ಅಂದರೆ ಕೆಳಗಡೆ ಒಂದು ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಆಪ್ಷನ್ ಬರ್ತಾ ಇಲ್ಲ ಅಂದರೆ ಇಲ್ಲಿದೆ ನೋಡಿ, ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಇಮೇಲ್ ಅಡ್ರೆಸ್ ಆಟೋಮೆಟಿಕ್ ಆಗಿ ತಗೊಂಡಿದೆ ಸ್ನೇಹಿತರೆ. ತಗೊಂಡಿಲ್ಲ ಅಂದರೆ ನೀವು ಮ್ಯಾನುವಲ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿನ ಎಂಟರ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ವೆರಿಫೈ ಆಗ್ತಾ ಇದೆ ಸ್ನೇಹಿತರೆ ಗೂಗಲ್ ಕಡೆಯಿಂದ. ಈ ರೀತಿ ನಮ್ಮ ಹೆಸರೆಲ್ಲ ಬರುತ್ತೆ. ನಂತರದಲ್ಲಿ ಕಂಟಿನ್ಯೂ ಆ್ಯಸ್ ಅಂತ ಹೆಸರು ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಇಮೇಲ್ ಐ ಡಿ ಅನ್ನೋದು ಸಕ್ಸಸ್ಫುಲಿ ವೆರಿಫೈಡ್ ಅಂತ ಈ ರೀತಿಯ ಒಂದು ಮೆಸೇಜ್ ತೋರಿಸುತ್ತೆ. ತೋರಿಸಿದ ನಂತರದಲ್ಲಿ ನಮ್ಮ ಒಂದು ಮೇಲ್ ಐ ಡಿ ಒಂದು ವಾಟ್ಸಪ್ಗೆ ಲಿಂಕ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡ್ತಾ ಇರ್ಬೋದು, ವೆರಿಫೈಡ್ ಅಂತ ಬರ್ತಾ ಇದೆ. ಈ ರೀತಿ ನಾವು ನಮ್ಮ ಒಂದು ವಾಟ್ಸಪ್ ಅಕೌಂಟ್ಗೆ ನಮ್ಮ ಮೇಲ್ ಐ ಡಿನ ಈಸಿಯಾಗಿ ಲಿಂಕ್ ಮಾಡ್ಕೋಬಹುದು.